ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ದಿನ ನಾನು ವಿಸಿಟ್ ಮಾಡ್ತಿರುವಂತಹ ಪ್ಲೇಸ್ ಬಂದುಬಿಟ್ಟು ಜೆಟ್ಟೂರು ಮೇನ್ ರೋಡಲ್ಲಿ 3ನೇ ವರ್ಷದ ಹುಗ್ಗಿ ಸುಗ್ಗಿ 2025ಕ್ಕೆ ನಾವು ಇವತ್ತಿನ ದಿನ ವಿಸಿಟ್ ಮಾಡಿದ್ದೀವಿ ಸ್ನೇಹಿತರೆ. ಈ ಹುಗ್ಗಿ ಸುಗ್ಗಿಯಲ್ಲಿ ನಮಗೆ ಕಂಪ್ಲೀಟ್ ಹಳ್ಳಿಯ ಜಾತ್ರೆ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯ ಸಂಕ್ರಾಂತಿ ಹಬ್ಬ ಎಷ್ಟು ಅದ್ಧೂರಿಯಾಗಿ ಎಷ್ಟು ಸಡಗರದಿಂದ ಆಚರಣೆ ಮಾಡ್ತಾರೆ ಅನ್ನೋದನ್ನು. ಸ್ನೇಹಿತರೆ ಬನ್ನಿ, ಹಾಗಿದ್ರೆ ಈ ವರ್ಷದ ಹುಗ್ಗಿ ಸುಗ್ಗಿ 2025ರಲ್ಲಿ ನಮ್ಗೆ ಏನೇನು ನೋಡೋದಿರುತ್ತೆ ಪ್ರತಿಯೊಂದರ ಮಾಹಿತಿಯನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರೀತಿಯ ಇಲ್ಲಿ ಫುಡ್ ಕೋರ್ಟ್ ಅವೈಲಬಿಲಿಟಿ ಇದೆ. ಹಾಗೆ ಎಲ್ಲ ರೀತಿಯ ಶಾಪಿಂಗ್ ಮಾಡೋ ಎಲ್ಲ ಸ್ಟಾಲ್ಸ್, ಮೋರ್ ದ್ಯಾನ್ 200+ ಸ್ಟಾಲ್ಸ್ ಇಲ್ಲಿ ಅವೈಲಬಿಲಿಟಿ ಇದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವೆಲ್ಲ ಫುಡ್ ಕೋರ್ಟು ನೀವು ನೋಡ್ತಾ ಇರ್ಬೋದು. ಹಾಗೆ ಇವೆಲ್ಲ ನೋಡಿ ಮಿಕ್ಸರ್ಸ್ ಆಗಿರ್ಬೋದು, ಬಟಾಸ್ ಆಗಿರ್ಬೋದು, ಇದು ಎಷ್ಟು ವಿಜೃಂಭಣೆಯಿಂದ ಕೇರಳ ಬ್ಯಾಂಡ್ ಆಗಿರ್ಬೋದು, ಹಾಗೆ ಹುಲಿ ಕುಣಿತ ಆಗಿರ್ಬೋದು, ಎಷ್ಟು ನೋಡಿ ಇಲ್ಲಿ. ಹಾಗೆ ಇಲ್ಲಿ ಹಳ್ಳಿಕಾರ್ ಹೋರಿಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ವಿಧ ವಿಧವಾದ ಹಳ್ಳಿಕಾರ್ ಹೋರಿಗಳು ನೀವು ಇಲ್ಲಿ ನೋಡ್ಬೋದು. ಹಾಗೆ ಬನ್ನೂರಿನ ಕುರಿನ ಕೂಡ ನೀವು ಇಲ್ಲಿ ನೋಡ್ಬೋದು. ಹಾಗೆ ಮುಂದೆ ನೋಡ್ತಾ ಹೋದರೆ ಇದು ನೋಡಿ, ಇದೊಂದು ಮೇಕೆ ಎಷ್ಟು ಚೆನ್ನಾಗಿದೆ, ಸಖತ್ ಹೈಟ್ ಆಗಿದೆ. ಇದು ಬಂದು ಪುಂಡನೂರು ಹಸ್ತವಂತ ಸ್ನೇಹಿತರೆ. ಇದು ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಇದರ ಹಾಲಿಂದನೇ ಅಭಿಷೇಕ ಆಗುತ್ತೆ. 5,000ವರೆಗೂ ಇದರ ಹಾಲಿನ ರೇಟ್ ಹೋಗುತ್ತೆ. ಇಲ್ಲಿ ಹಳ್ಳಿಕಾರ್ ಹೋರಿನ ನೋಡ್ತಾ ಇರ್ಬೋದು. ಇದು ಹಳ್ಳಿಕಾರೆ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಎಷ್ಟು ಕಲರ್ ಕೂಡ ಎಷ್ಟು ಅಟ್ರಾಕ್ಟಿವ್ ಆಗಿದೆ. ಶೋಕಿಗಳಿಗೆ ಒಳ್ಳೆ ಹೇಲ್ ಮಾಡ್ತಿದ್ದ ಹೋರಿಗಳಿವು ಹಳ್ಳಿಕಾರ್ ಹೋರಿಗಳು. ಹಾಗೆ ಇದು ಬಂದು ಪಪೆಟ್ಸ್ ಅಂತ ಸ್ನೇಹಿತರೆ. ಇದು ನಾವು ಚಿಕ್ಕ ವಯಸ್ಸಲ್ಲಿ ನಮಗೆ ಶಾಡೋ ಅಲ್ಲೆಲ್ಲ ಈ ಥರ ಗೊಂಬೆಗಳಿಗೆ ಕೋಲ್ ಹಾಕ್ಬಿಟ್ಟು ಕುಣಿಸ್ತಾ ಇದ್ರಲ್ಲ, ರಾಮಾಯಣ ಮಹಾಭಾರತ ಕಥೆಗಳನ್ನೆಲ್ಲ ಹೇಳೋರು ಆಗಿನ ಕಾಲದಲ್ಲಿ. ಅದು ಆ ಥರ. ಮತ್ತು ಪಪೆಟ್ಸಲ್ಲಿ ಮಾಡಿರುವಂತಹ ಫ್ಲವರ್ ವಾಸ್ ಆಗಿರ್ಬೋದು, ಸ್ನೇಹಿತರೆ ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ದಿನ ನಾನು ಜಟ್ಟೂರಲ್ಲಿ ನಡೀತಾ ಇರುವಂತಹ ಹುಗ್ಗಿ ಸುಗ್ಗಿಗೆ ನಾನು ಇವತ್ತು ವಿಸಿಟ್ ಮಾಡಿದ್ದೀನಿ. ಇಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ತಳಿಯ ನಾವು ನಮ್ಮ ಹಸುಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಬನ್ನಿ, ಇಲ್ಲೊಂದು ವಿಭಿನ್ನವಾದ ಒಂದು ಹಸು ಇದೆ. ಅದು ಹಸು ಬಗ್ಗೆ ನಿಮ್ಗೆ ಕೆಲವೊಂದು ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಹಸುವರ ಓನರ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತಾನೆ ಬನ್ನಿ ಸ್ನೇಹಿತರೆ. ಇದು ಯಾವ ಹಸು ಇದು ಪುಂಗ್ನೂರು ಅಂತ. ಅದು ತುಂಬ ಡಿಫ್ರೆಂಟ್ ಇದೆಯಲ್ಲ, ಬೇರೆ ನಮ್ಮ ಸರ್ ಮಾಡಿದರೆ ಇದಕ್ಕೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆಯಲ್ಲ, ಏನು ಡಿಫ್ರೆನ್ಸ್? ಏನು ಡಿಫ್ರೆನ್ಸ್ ಏನಿಲ್ಲ, ಇದು ಬರೋದೇ ಇಷ್ಟೇ ಹೈಟು, ಲಾಂಗ್ ಇನ್ನೊಂಚೂರು ಬರುತ್ತೆ. ಆಮೇಲೆ ಈ ದೊಡ್ಡ ಹಸುಗಳನ್ನೆಲ್ಲ ಮನೆಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಅದಕ್ಕಾಗಿ ಒಬ್ರು ಇರಬೇಕಾಗುತ್ತೆ. ಇದಾದರೆ ಆರಾಮಾಗಿ ಮನೆಯಲ್ಲಿ ಇರ್ತದೆ, ಆರಾಮಾಗಿ ಮನೆಯೆಲ್ಲ ಓಡಾಡುತ್ತೆ. ಏನು 1 kg ಹಿಂಡಿ ಬೂಸ ಇದ್ರೆ ಆಯಿತು ಒಂದು ದಿವಸಕ್ಕೆ. ಆಮೇಲೆ ಒಣಲು ಹಸಿ ಹುಲ್ಲು ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಆರಾಮಾಗಿರ್ತದೆ. ನಾಯಿಗೆ ಪೆಟ್ಟಿಗಿರಿನ ಅದಕ್ಕಿರಿನ ಅಂತ ಹಾಕಿ ಅದಕ್ಕೆಲ್ಲ ಹಾಸ್ಪಿಟ್ಲ್ ತೋರ್ಸಕ್ಕಿಲ್ಲ. ಅದು ಕೂರ್ಲೆಲ್ಲ ಒಳಗೆ ಹೋದ್ರೆ ಮನುಷ್ಯನ್ಗೆ ಆಟಕ್ಕೆ ಇದಕ್ಕೆಲ್ಲ ಪ್ರಾಬ್ಲಮ್ ಇದೆ. ಆದರೆ ಇದರಲ್ಲಿ ಹಂಗಿಲ್ಲ, ಆರಾಮಾಗಿ ಹಸುಗಳನ್ನೆಲ್ಲ ಬೆಳಗ್ಗೆ ಮುಟ್ಟಿದ್ರೆ ಎಷ್ಟೋ ಕಾಯಿಲೆಗೆ ಎಲ್ಲ ಗುಣ ಆಗುತ್ತೆ. ಇದು ಹಸು ಓನರ್ ನೋಡಿ, ಇವರೇ ಎಲ್ಲ ಮಾತಾಡಪ್ಪ ನಿಮ್ಮ ಬ್ರದರ್ ಅವರು. ಎಲ್ಲ ಮನೆಯೊಳಗೆ ಸಾಕೊಂಡಿರೋದು. ತಿಂಗಳಿಗೆ ಎಷ್ಟು ಖರ್ಚು ಬರ್ಬೋದು ಅಂದಾಜು? ತಿಂಗಳಿಗೆ ಏನು ಬರುತ್ತೆ, ಅದೇ ಒಂದು ಮೂಟೆ ಬೂಸ ಅಂದರೆ ಅದೊಂದು 2,000 ರೂಪಾಯಿಗೆ, ಒಂದು 4-5 ರೂಪಾಯಿಗೆ ಎಲ್ಲ ಆರಾಮಾಗಿ ಆಗುತ್ತೆ, ಮೇಂಟೈನ್ ಮಾಡ್ಬೋದು. ಏನಂದರೆ ಹಸಿ ಹುಲ್ಲು ಒಂದು ಸ್ವಲ್ಪ ತರೋರು ಇರಬೇಕಷ್ಟೇ, ಅದೊಂದಿದ್ರೆ ಆರಾಮಾಗಿ ಆಗುತ್ತೆ. ಇದೇನು ಒಂದೇ ಇರುತ್ತೆ ಇಲ್ಲಂದ್ರೆ ಜೋಡಿ ಆದ್ರೆ ಅಲ್ಲ, ಜೋಡಿ ಬೇಕಾದ್ರೆ ಇಕ್ಕೊಬೋದು, ಒಂದಾದ್ರೂ ಇಕ್ಕೊಬೋದು. ಆರಾಮಾಗಿ ಫ್ರೆಂಡ್ಲಿ ಇರ್ತಲ್ಲ. ಇವಾಗ ನಾಯಿ ತಗೊಂಡು ಮನೆಯೆಲ್ಲ ಬಿಟ್ಕೊಂಡು ಹೌದು ಇದು ದೇವ್ ಮತ್ತೆ ಮನೆಯೆಲ್ಲ ಓಡಾಡಿದ್ರೆ ಎಷ್ಟು ಒಳ್ಳೇದಾಗುತ್ತೆ.
ಅದ್ರ ಮುಟ್ಟಿದ್ರೆ ನಮಗೆಲ್ಲ ಉಸಿರಾಡೋಕೆ ಆಕ್ಸಿಜನ್ ಎಲ್ಲ ಎಷ್ಟು ಸಿಗುತ್ತೆ ಅದು. ಹೌದು 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 ಮ್ಯಾಕ್ಸಿಮಮ್ ಹೈಟ್ ಎಷ್ಟೇ ಬರೋದು? ಎಲ್ಲ ಪ್ರಾಣಿ ಪಕ್ಷಿಯಲ್ಲಿ ಎಲ್ಲ ಪ್ರಾಣಿ ಪಕ್ಷಿಯಲ್ಲಿ ಯಾವುದೇ ಗೂಡಲ್ಲಿ ಇಕ್ಕಿ ಕಟ್ಟಿ ಹಾಕಿದ್ರೆ ಎಲ್ಲಾರ್ನು ಶಾಪ ಹಾಕುತ್ತೆ. ಹೌದು ಹೌದು ಇದು ಒಂದೇ ಹಸು ಒಂದೇನೆ ಮನುಷ್ಯನಿಗೆ ನನಗೆ ಅನ್ನ ಹಾಕ್ದವ್ರಿಗೆ ಒಳ್ಳೇದಾಗ್ಲಿ ಅಂತ ಆರಿಸೋದು ಇದೊಂದೇ ಹಸು ಒಂದೇ. ಎಷ್ಟು ವರ್ಷ ಆಗುತ್ತೆ? 2.5 ವರ್ಷ ಇದೆ. ಎಷ್ಟು ವರ್ಷವರೆಗೂ ಇರುತ್ತಲ್ಲ ಇದು ಏನು ಒಂದು 10 ತಳಿ ಬರುತ್ತೆ. 10 ತಳಿ ಆಚೆ ಬರ್ತದೆ. ಹೌದಾ? ಹಾಂ ಸ್ನೇಹಿತರೆ, ನೀವು ಎಷ್ಟೊತ್ತು ನೋಡಿದ್ರಲ್ಲ, ನಾವು ಓನರ್ ಹತ್ರ ಮಾತಾಡ್ತಿದ್ವಲ್ಲ, ಅದೇ ಸೇಮ್ ತಳಿ ಇದು, ಕುನ್ನೂರು ತಳಿ. ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ, ಎಷ್ಟು ಚಿಕ್ಕದಾಗಿದೆ. ಇದ್ರದ್ದು ಏನಪ್ಪ ರೇಟ್ ಬಂದ್ಬಿಟ್ಟು 10 ರಿಂದ 25 ಲಕ್ಷವರೆಗೂ ಬರುತ್ತೆ ಇದ್ರ ರೇಟು. ಎಷ್ಟೊತ್ತು ನಾವು ಈ ತಳಿ ಓನರ್ ಹತ್ರ ಮಾತಾಡಿದ್ವಿ. ಇದೇ ಬಂದು ಕುನ್ನೂರು ತಳಿ. ಇದು ವೆಂಕಟೇಶ್ವರ ಸ್ವಾಮಿಗೆ ಈ ತಳಿಯ ಹಾಲಿನಿಂದಲೇ ಅದು ವೆಂಕಟೇಶ್ವರ ಸ್ವಾಮಿಗೆ ಏನಪ್ಪ ಅಭಿಷೇಕ ಮಾಡೋದು. ಹಾಗೆ ಇತ್ತೀಚೆಗೆ ಏನಪ್ಪ ನಮ್ಮ ನರೇಂದ್ರ ಮೋದಿ ಅವರು ಕೂಡ ಈ ತಳಿಯ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಿದ್ರು. ಅವಾಗ ಇದ್ರ ಬಗ್ಗೆ ವ್ಯಾಲ್ಯೂನೂ ಸ್ವಲ್ಪ ಜಾಸ್ತಿ ಆಗಿದೆ. ಇವಾಗ ಈ ತಳಿ ವ್ಯಾಲ್ಯೂ ಬಂದ್ಬಿಟ್ಟು 10 ಲಕ್ಷದಿಂದ 25 ಲಕ್ಷವರೆಗೂ ಬರುತ್ತೆ. ಇದರದ್ದು 1 ಲೀಟರ್ ಹಾಲು ಬಂದ್ಬಿಟ್ಟು 5,000ವರೆಗೂ ಅದರದ್ದು ರೇಟ್ ಇದೆ. ಈ ತಳಿ ಹಾಕಿರೋದು ಇಲ್ಲೇ ನಮ್ಮ ಬೆಂಗಳೂರಿನ ಮತ್ತಿಕೆರೆಯಲ್ಲಿ. ಇದು ಈ ತಳಿ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಆರಾಮಾಗಿ ಒಂದು ಮನೆಯಲ್ಲಿ ಒಂದು ಪೆಟ್ ಅನಿಮಲ್ ಸಾಕ್ದಂಗೆ ಇದನ್ನ ಆರಾಮಾಗಿ ಸಾಕ್ಬೋದು. ಆರಾಮಾಗಿ ಮನೆ ತುಂಬ ಓಡಾಡ್ಕೊಂಡಿರುತ್ತೆ. ನಮಸ್ತೆ ಅಣ್ಣ, ಇದು ಯಾವ ತಳಿ ಅಣ್ಣ ಇದು? ಹಳ್ಳಿಕಾರ. ಓಕೆ, ಹಳ್ಳಿಕಾರಲ್ಲಿ ಏನಪ್ಪ ಬೇರೆ ಬೇರೆ ತಳಿ ಥರ ಬರುತ್ತಲ್ಲ, ಅದರಲ್ಲಿ ಇದು ಸಪ್ರೇಟ್ ಕ್ಯಾಟಗರಿ ಆ ಥರ ಯಾವ್ದಾರು ಇದೆಯಾ? ಆ ಥರ ಏನಿಲ್ಲ, ಒರಿಜಿನಲ್ ಹಳ್ಳಿಕಾರ ಇದೆ. ಓಕೆ, ಇದರದ್ದೇನೋ ವಿಶೇಷತೆ ಏನೋ? ಏನಿಲ್ಲ ಅಂಥದ್ದು, ಶೋಕಿಗೆಲ್ಲ ಒಳ್ಳೆ ವರಿಗಳು. ಮತ್ತು ಇನ್ನೊಂದು ಕೇಳ್ಬಿಟ್ಟಿದ್ದೀನಿ, ದಿನದ 24 ಗಂಟೆ ಕೂಡ ಕೆಲಸ ಮಾಡೋ ಸಾಮರ್ಥ್ಯ ಇದೆ ಅಂದ್ಬಿಟ್ಟಿದ್ದೀನಿ ಅಲ್ವಾ? ಅಷ್ಟು ಸಾಮರ್ಥ್ಯ ಇದೆ ಇದು. ಓಕೆ, ಸೂಪರ್. ಈಗ ಎಷ್ಟು ಹೈಟ್ ಬರುತ್ತೋ ಅಂದಾಜು? ಬರುತ್ತೆ ಒಂದು 6 ಫೀಟು. ಓಕೆ, 6 ಅಡಿ ಗಂಟೆ ಬರುತ್ತೆ. ನೀವು ಎಲ್ಲಿಂದ ಬಂದಿರೋದು? ನಮ್ದು ಇಲ್ಲೇ ದೊಡ್ಡಬಳ್ಳಾಪುರ ಹತ್ರ ರೋಡಲ್ಲಿ ಸುರದಂಪುರ ಗೇಟ್ ಅಂತ ಟೋಲ್ ಇದೆಯಲ್ಲ, ಅಲ್ಲಿ ಒಳಗಡೆ ಮರಗಂಡಳ್ಳಿ ಅಂತ. ಹಾಂ, ಈ ಹಸು ಎಷ್ಟು ನಿಮ್ದೇನಾ? ಒಂದು ಮಾತ್ರ? ಓಕೆ ಓಕೆ. ಮೇಂಟೆನೆನ್ಸ್ ಎಲ್ಲ ಇದೆಯಾ ಇದು? ಸಲ ನಾವು ಯಾವ ಥರ ಕೊಟ್ಟರೆ ಆ ಥರ ಬಾಡಿ ಬರುತ್ತೆ. ನಾರ್ಮಲಾಗಿ ಏನು ಹಾಕ್ತೀರಾ ಫುಡ್ ಅದಕ್ಕೆ? ನಾವು ಚಕ್ಕೆ ಬೂಸ ಕೊಡ್ತೀವಿ, ರವೆ ಬೂಸ ಕೊಡ್ತೀವಿ, ಜೋಳ ಕೊಡ್ತೀವಿ, ರವೆ ಗಂಜಿ ಕೊಡ್ತೀವಿ, ಮಾಮೂಲಿ ಸಣ್ಣ ಪುಟ್ಟ ಬಾಳೆಹಣ್ಣು ಆ ಥರ ಎಲ್ಲ ಕೊಡ್ತೀವಿ. ಇವಾಗ ನಿಮ್ಮ ಹತ್ರ ಎರಡೇನಾ ಒಂದಾ ಮನೇಲಿ? ನೀವು ಸಾಕೊಂಡ್ರೆ ಮನೇಲಿ 2 ಜೊತೆ ಇರುತ್ತೆ, 1 ಜೊತೆ ಇರುತ್ತೆ. ಹಿಂಗೆ ಆಗುತ್ತೆ ಆ ಥರ? ಓಕೆ, ಕಂಟಿನ್ಯೂಸ್ ಆಗಿ ಇರುತ್ತೆ ಮನೆಯಲ್ಲಿ. ಓಕೆ. ಏನಾ